ನಿಜಕ್ಕೂ ರೈತರ ಬದುಕಿನ ಬಗ್ಗೆ ಗೌರವ ಇದ್ರೆ, ರೈತರು ಬದುಕಬೇಕು ಅನ್ನೋದಿದ್ರೆ, ಇಲ್ಲಿ ಈಗಲ್ಕಂದಲ್ಲಿ ಮಾಡಿದೀಯಲ್ಲಪ್ಪ ನೀನೆ. ಖರಾಬ್ ಲ್ಯಾಂಡ್ನ ಏನೋ ಒಂದು ಎಷ್ಟು 70 ಎಕರೆ ಆಯ್ತಾ, 70 ಎಕರೆಗೆ ಇವತ್ತಲ್ಲಿ 938 ಕೋಟಿ ಕಟ್ಟು ಅಂತ ಹೇಳಿ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವ, ಇವರು ಎಂತ ಮಿನಿಸ್ಟರ್, ಎಲೆಕ್ಟ್ರಿಸಿಟಿ ಮಿನಿಸ್ಟರ್, ಪವರ್ ಮಿನಿಸ್ಟರ್, ಇವರೇ ಫಿಕ್ಸ್ ಮಾಡಿರೋದು. ಈಗ ಅಲ್ಲಿ ಪಕ್ಕದಲ್ಲಿ ಈಗ ಯಾವುದೋ ನಿಮ್ಮ ಈಗಂಟಲ್ನಲ್ಲಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡೋರು. ಈಗ ಇಲ್ಲಿಗೆ ಎಷ್ಟು ಕೊಡ್ತಾರೆ? 2 ಕೋಟಿ 42, 2 ಕೋಟಿ 22 ನೋಡಿದೆ ನೋಟಿಫಿಕೇಶನ್. ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಭೆಯ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಯಾಕಂದ್ರೆ ಫೋನ್ ತೆಗೆಯಲ್ಲ ಇವ್ರು ಯಾರು. ಈಗ ಕುಮಾರಣ್ಣನ ಫೋನ್ ಅಂತಂದ್ರೆ ನಂಬರ್ ನೋಡ್ಬಿಟ್ಟೆ ಫೋನ್ ತೆಗೆಯಲ್ಲ, ಆ ರೀತಿ ಇದ್ದಾರೆ. ಕಾಲ ಹೀಗೆ ಇರಲ್ಲ. ಈಗ ಒಂದು ವಾರದಿಂದ ಏನೋ ಚಿತ್ರದುರ್ಗದಲ್ಲ ಯಾರೋ ಒಬ್ರು ಇದ್ದಾರೆ, ಒಬ್ಬರು ಇಂಜಿನಿಯರ್, ಚೀಫ್ ಇಂಜಿನಿಯರ್, ಅವರು ರಿಟೈರ್ ಆಗಿದ್ದಾರೆ. ಈಗ ಮೊನ್ನೆ ಕೋರ್ಟಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಮುಖ್ಯ ಅಭಿಯಂತರರಾಗಿ ಒಂದು ಕೆಲವು ನಿರ್ಣಯ ಮಾಡಿದ್ರೆ ತಪ್ಪೇನು ಮಾಡಿದ್ರು, 4 ವರ್ಷ ಜೈಲು ಈಗಾಗ್ತದೆ. ರಾಮನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತೇನೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಶಾಸಕರು ನಿಮ್ಮ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ನನಗೆ ವಿಶ್ವಾಸ ಇದೆ. ಈಗೇನೋ ಮುಖ್ಯಮಂತ್ರಿಗಳು ನಿನ್ನೆ ನಾನು ಹಾಸನದಲ್ಲಿ ಭಾಷಣ ಮಾಡೋದಲ್ಲ, ಅದರ ಬಗ್ಗೆ ಮೈಸೂರಿನಲ್ಲಿ ರಿಯಾಕ್ಷನ್ ಕೊಟ್ಟರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ, ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ್ರು ಮತ್ತೆ ಯಾರಾದ್ರೂ ಆಗ್ಬೋದು ಇದ್ದಾರೆ, ನಾವೇ ಮುಖ್ಯಮಂತ್ರಿಗಳು, ನಮಗೆ ಅಧಿಕಾರ ಇರ್ತೀವಿ, ಈಗೆಲ್ಲ ಹೇಳೋದು. ಇವತ್ತು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ, 2028 ನಿಮ್ಮದೇ ಸರ್ಕಾರ, ನಮ್ಮಲ್ಲ, ನಿಮ್ಮದೇ ಸರ್ಕಾರ ಬರೋದು ಬರ್ತಿಲ್ಲ. ಈಗ ಇದೇನೋ ಮಾಡ್ಕೊಂಡು ಹೊರಟವರಲ್ಲ, ಇದು 10 ರೂಪಾಯಿ 2 ವರ್ಷದಲ್ಲಿ ಇದೇನು ಮಾಡೋಕ್ಕಾಗಲ್ಲ. ಇದು ಇನ್ನೂ ನಡೀತದೆ, ಬಹಳ ಹೋರಾಟ ನಡೀತದೆ. ನೀವು 328 ಹೋರಾಟ ಇದೆಯಲ್ಲ, ಆ ಹೋರಾಟದ ನೋವಿದೆಯಲ್ಲ, 10 ರೂಪಾಯಿ ಇಲ್ಲ. ನೀವು ಮಾಡಿರೋ ಹೋರಾಟದ ನೋವು ಅಷ್ಟು ಸುಲಭವಾಗಿ ಇದನ್ನು ಮಾಡ್ಲಿಕ್ಕೆ ಆಗದೆ. ಇವತ್ತು ದುಡ್ಡೇನಿದೆ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡೇಲಿಂದ ಎತ್ತಾರೆ ಇವರು. ನಿಮ್ ಜಮೀನು ಇಟ್ಕೊಂಡು ಅದನ್ನು ದುಡ್ಡು ಸಂಪಾದನೆ ಮಾಡಕ್ ಹೊರಟವ್ರು. ಈಗ ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳೋಕೆ ಸಿದ್ಧ ಇದೆ. ನಾನು ಬಂದಿದ್ದೇ ಬೇರೆ, ನಮ್ಮ ಜೀವನವೇ ಬೇರೆ. ಅವ್ರ ತರ ಕಲ್ಪಂಡೆ ಹೊಡೆದು ಕನಕಪುರ ಎಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ, ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಉಂಟು. ಅದು ಹೊರತುಪಡಿಸಿ ನಾನು ಯಾವುದೇ ಮತ್ತೆ ಅಧಿಕಾರದಲ್ಲಿ ಏನಿದೆ ಇದ್ದಂತ ಸಣ್ಣ ಹೊಂದಿರ್ಬೋದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗೆ ಮಾಡಿದಾನೆ. ಅವ್ರ ಅಪ್ಪನೂ ಇರಲಿಲ್ಲ, ಅವ್ರ ಅಪ್ಪ ಜೊತೆ ಆಳಿತಾ ಇದ್ದಾರೆ ಗಂಡ ಬೀಜ. ಅವ್ರ ಅಪ್ಪನ ಹೋಲ್ಸ್ಕೊಂಡು ನಾವು ಮಾಡ್ಕೊಳಕ್ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. 5ನೇ ಬಾರಿ ನಾನು ಸಾವಿನ ಅಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ. ಇವತ್ತು ಮುಂದೆ ನಾನು ಇರಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿನ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇನಿದ್ದೀರಿ, ನನ್ನ ತಾಯಂದ್ರೇನಿದ್ದೀರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರೇನಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯನ್ನು ಇವತ್ತು ಉಳ್ಕೊಂಡಿದ್ದೀನಿ. ನಾನು ದೇವರ ಅನುಗ್ರಹ ನೋಡಿದ್ದೀನಿ. ನನಗೆ ನಾಟಕೀಯವಾಗಿ ನಿಮ್ಮ ಮುಂದೆ ಇನ್ನೇನು ಹೇಳ್ತೀನಿ. ಇವತ್ತು ಇವತ್ತು ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಆಯಸ್ಸನ್ನು ಉಳಿಸೋದನ್ನೇ, ಇದು ನಾನು ಅನ್ಕೊಂಡಿದ್ದೀನಿ. ಒಂದು ನೀವು ಭರವಸೆ ಕೊಡ್ತೀನಿ, ನಿಮ್ಮ 1 ಇಂಚು ಭೂಮಿನ ಈ ಸರ್ಕಾರ ತಗೊಳ್ಳೋಕೆ ಸಾಧ್ಯ ಆಗದ ಹಾಗೆ ನಿಮ್ಮ ಜೊತೆಲಿಲ್ಲ ನನ್ನ ಜವಾಬ್ದಾರಿ. ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಡಿ. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನನಗೆ ಬೇಕಾಗಿರೋದು ಜನಗಳ ಪ್ರೀತಿ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ
ಅಯ್ಯೋ ಇಂಥವ್ರೊಬ್ಬ ನಮಗೆ ಬಿಟ್ಟು ಹೋದ್ನಲ್ಲಪ್ಪ ಅಂತ ಹೇಳಿ ನೀವೆರಡು ಕಣ್ಣಿಂದ ನೀರನ್ನ ಹರಿ ಹೊರಗಡೆ ತರ್ತಿರಲ್ಲ. ಅದು ನನ್ನ ಅಷ್ಟು ಪಾಪ. ಅವ್ರು ಯಾರೋ ಅವ್ರ ತಮ್ಮ ಹೇಳೋ ನಿಮ್ಮನ್ನೆ ಕುಮಾರಸ್ವಾಮಿ ಬರ್ತಾರೆ ಡೆಲ್ಲಿಯಿಂದ ಮಾತಾಡೋದೇ ಚಪಲ ಅಂತ ಹೇಳಿ. ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಅಂತ ಮಾತಾಡೋದೇ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇದು ತಾಯಿ. ನಮ್ಮ ತಾಯಂದ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ನಾನು ಇವತ್ತು ನರೇಂದ್ರ ಮೋದಿ ಅವರು ಗುರುತಿಸಿ ಅಲ್ಲಿ ಮಂತ್ರಿ ಮಾಡ್ಕೊಂಡಿದ್ರೆ ಅದರ ಸಂಪೂರ್ಣ ಆ ಕೀರ್ತಿ ನಿಮ್ಗಳ ಹೋಗ್ಬೇಕು. ಇದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತಗೊಂಡು ನಾನು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ನಿಮ್ ಜೊತೆಲೇ ನಾನು ಬದುಕೋದು. ನಾನೇನು ದೊಡ್ಡ ಆಡಂಬರದ ಜೀವನ ಏನು ಇಲ್ಲಿವರೆಗೆ ಮಾಡಿಲ್ಲ. ಬಡವ್ರ ಜೊತೆ ಬೆರ್ತಿದ್ದೇನೆ, ಬಡವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಕೊಟ್ಟಂತ ಮುದ್ದೆ ಅವರೆಕಾಳು ತಿಂದಿದ್ದೇನೆ, ಅವ್ರ ಜೊತೆನಲ್ಲೇ ಸಮಯ ಕಳೆದಿದ್ದೇನೆ. ಮುಖ್ಯಮಂತ್ರಿಯಾಗಿ ನಾನೇನು ದೊಡ್ಡ ಆಡಂಬರದ ಜೀವನ ಏನು ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಮಾಡಿರೋದು ಈ ರಾಜ್ಯದ ಜನರ ಪ್ರೀತಿ. ಅದರಿಂದಲೇ ನಾನು ಉಳ್ಕೊಂಡಿದ್ದೇನೆ. ಇವತ್ತು ಏನು ಬಂದಿದ್ದೇನೆ ಯಾಕೆಂದ್ರೆ ಮತ್ತೆ ನಾನು ಇವತ್ತು ನಿಮ್ಮ ಸಭೆ ಮುಗಿಸಿ ಬೆಂಗಳೂರು ಒಂದು 2 ಸಣ್ಣ ಕಾರ್ಯಕ್ರಮಗಳನ್ನು ಡೆಲ್ಲಿ ಹೋಗ್ಬೇಕು. ನಾಳೆಯಿಂದ ಲೋಕಸಭೆಯ ಅಧಿವೇಶನ ಗಣರಾಜ್ಯೋತ್ಸವ ಭಾಗವಹಿಸಬೇಕು. 13ನೇ ತಾರೀಕಿನಲ್ಲಿ ಬರ್ತಾ ಇದ್ದೀನಿ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಹುಶಃ ನನ್ನಷ್ಟು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮತ್ತೊಬ್ಬ ಸಿಗಲ್ಲ, ಬಹುಶಃ ಈ ದೇಶದಲ್ಲೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.